ಆತ್ಮೀಯ ಸಹೋದರ ಸಹೋದರಿಯರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನೀವೆಲ್ಲರೂ ದೇವರ ವಾಕ್ಯದ ಅಧ್ಯಯನದಲ್ಲಿ ಬಲ ಹೊಂದುತ್ತಿರುವಿರಿ ಎಂದು ನಾವು ನಂಬುತ್ತೇವೆ. ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಕರೆ ಮಾಡಲು ಮರೆಯಬೇಡಿರಿ. ಇಂದಿನ ಕಾರ್ಯಕ್ರಮದಲ್ಲಿ ಸತ್ಯವೇದ ಆತ್ಮಿಕ ವಿಚಾರಗಳಿಗೆ ಸಾಕಾಗಿದೆಯೋ? ದೇವರು ತನ್ನ ಸೃಷ್ಟಿಯಲ್ಲಿ ಹೇಗೆ ಪ್ರಕಟಿಸಿಕೊಂಡಿದ್ದಾನೆ? ದೇವರ ವಾಕ್ಯಗಳು ಎಷ್ಟು ಉಪಯುಕ್ತವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿದೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಕೀರ್ತನೆಗಳು 119, 103ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ದೇವರ ಮಹಾಕೃಪೆಯಿಂದ ಈ ಸತ್ಯವೇದ ಅಧ್ಯಯನಕ್ಕೆ ಬೇಕಾಗುವ ಮಾರ್ಗದರ್ಶಕ ಸಾಲುಗಳನ್ನು ನಾವು ಕಲಿಯುತ್ತಾ ಇದ್ದೇವೆ. ದೇವರು ತನ್ನ ಕೃಪೆಯಿಂದ ಅನೇಕ ಸಂಗತಿಗಳನ್ನು ತನ್ನ ಚಿತ್ತಕ್ಕೆ ಅನುಸಾರವಾಗಿ ನಮಗೆ ತಿಳಿಯಪಡಿಸುತ್ತಾ ಇದ್ದಾನೆ. ಅದಕ್ಕಾಗಿ ನಾವೆಲ್ಲರೂ ಆತನನ್ನು ಸ್ತುತಿಸೋಣ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಸತ್ಯವೇದ ಅಧ್ಯಯನದಲ್ಲಿ ಒಳಗೊಂಡಿರುವ 4 ವಿಷಯಗಳಲ್ಲಿ 3ನೆಯ ಮತ್ತು 4ನೆಯ ವಿಷಯಗಳನ್ನು ನಾವು ವಿವರವಾಗಿ ನೋಡಿಕೊಂಡಿದ್ದೇವೆ. ಅವು ನಮ್ಮ ಆತ್ಮಿಕ ಜೀವಿತಕ್ಕೆ ಪ್ರಯೋಜನಕರವಾಗಿದ್ದವು ಎಂದು ನಾನು ನಂಬುತ್ತೇನೆ. ಈಗ ನಾವು ಸತ್ಯವೇದವು ಸಾಕಾದದ್ದಾಗಿದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಪ್ರಿಯರೇ, ಆತ್ಮಿಕ ವಿಚಾರಗಳ ಕುರಿತಾಗಿ ಸತ್ಯವೇದವು ಸಾಕಾದದ್ದಾಗಿದೆಯೋ? ವಾಕ್ಯದ ಸಾಕಾಗುವಿಕೆಯ ಕುರಿತು ಉತ್ತರಿಸಬೇಕಾದರೆ ನನ್ನೊಂದಿಗೆ 19ನೇ ಕೀರ್ತನೆಯನ್ನು ನೋಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದು ದೇವರ ವಾಕ್ಯದಲ್ಲೆಲ್ಲ ವಾಕ್ಯದ ಸಾಕಾಗುವಿಕೆಯ ಕುರಿತು ಅತೀ ವಿಶೇಷವಾದ ನೇರವಾದ ಮಾತಾಗಿರುತ್ತದೆ. ಪ್ರಿಯರೇ, ಸಾಮಾನ್ಯ ಪ್ರಸ್ತಾಪದ ಪ್ರಕಾರ 19ನೇ ಕೀರ್ತನೆಯು ನಮಗೆ ದೇವರ ಪ್ರಕಟಣೆಯ ಮಹತ್ವವನ್ನು ತಿಳಿಸುವಂಥದ್ದಾಗಿದೆ. ಮೊದಲನೇದಾಗಿ, ಮೊದಲಿನ 6 ವಚನಗಳಲ್ಲಿ ಪ್ರಕೃತಿಯಲ್ಲಿನ ದೇವರ ಸಾಮಾನ್ಯ ಪ್ರಕಟಣೆಯ ಕುರಿತಾಗಿ ಅದರಲ್ಲಿ ಓದುತ್ತೇವೆ. ದೇವರು ತನ್ನ ಸೃಷ್ಟಿಯಲ್ಲಿ ಪ್ರಕಟಗೊಂಡಿದ್ದಾನೆ, ಆದರೆ ಆತನ ವಾಕ್ಯದಲ್ಲಿ ಇನ್ನೂ ಹೆಚ್ಚಿನ ನಿರ್ದಿಷ್ಟವಾದ ಪ್ರಕಟಣೆ ಇರುತ್ತದೆ. ವಚನ 7ರಲ್ಲಿ ಕೀರ್ತನೆಗಾರನು ಇದರ ಕಡೆಗೆ ತಿರುಗುತ್ತಾನೆ. 7ರಿಂದ 14 ವಚನಗಳವರೆಗಿನ 2ನೆಯ ಭಾಗದಲ್ಲಿ ದೇವರ ಪವಿತ್ರ ವಾಕ್ಯದಲ್ಲಿನ ವಿಶೇಷ ಪ್ರಕಟಣೆಯ ಕುರಿತು ಗಮನ ಹರಿಸಲಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಾವು ಸತ್ಯವೇದದ ಸಾಕಾಗುವಿಕೆಗಾಗಿ ಮೊದಲಿಗೆ ಇದರ 7, 8 ಮತ್ತು 9ನೇ ವಚನಗಳನ್ನು ನೋಡಿಕೊಳ್ಳೋಣ. ಇವು ಯೋಚನಾ ಸರಣಿಯ 6 ಪಂಕ್ತಿಗಳಾಗಿರುತ್ತವೆ ಮತ್ತು ಈ ಪ್ರತಿಯೊಂದು ಪಂಕ್ತಿಯಲ್ಲಿಯೂ 3 ಸಂಗತಿಗಳಿರುತ್ತವೆ. ಅದರಲ್ಲಿ ದೇವರ ವಾಕ್ಯಕ್ಕೊಂದು ತಲೆಬರಹವಿದೆ, ದೇವರ ವಾಕ್ಯದ ಗುಣಲಕ್ಷಣವಿದೆ, ಸತ್ಯವೇದದಿಂದಾಗುವ ಪ್ರಯೋಜನದ ಕುರಿತೂ ಇದೆ. ಅಂದರೆ ಪೂರ್ಣ ಆತ್ಮಿಕ ಸಂಪನ್ಮೂಲವನ್ನೊದಗಿಸುತ್ತದೆ. ಮೊದಲನೇದಾಗಿ ದೇವರ ವಾಕ್ಯವನ್ನು ಯೆಹೋವನ ಧರ್ಮಶಾಸ್ತ್ರ ಎಂದು ಹೇಳಿದೆ. ಪ್ರಿಯರೇ, ಇದೊಂದು ಇಬ್ರಿಯ ಮೂಲದ ಪದವಾಗಿದೆ. ಅದು ಹೇಳುತ್ತದೆ, ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಪ್ರಾಣವನ್ನು ಉಜ್ಜೀವಿಸ ಮಾಡುವಂತಹದ್ದು ಎಂದು. ಒಬ್ಬನು ಈ ಪುಸ್ತಕಕ್ಕೆ ತನ್ನನ್ನು ಒಪ್ಪಿಸಿಕೊಡುವಾಗ ಅದು ಅವನ ಜೀವಿತದಲ್ಲಿ ಏನು ಕಾರ್ಯವೆಸಗುತ್ತದೆ ಎಂದು ತಿಳಿಸುತ್ತೇನೆ. ಪ್ರಿಯರೇ, ಮೊದಲನೇದಾಗಿ ಅದು ಲೋಪವಿಲ್ಲದಾಗಿದೆ. ಇದರ ಅರ್ಥವೇನು? ಈ ಇಬ್ರಿಯ ಪದದ ಅರ್ಥ ಎಲ್ಲ ದಿಕ್ಕಿನಿಂದಲೂ ಎಲ್ಲವನ್ನು ಆವರಿಸುವ ಒಂದು ವಸ್ತುವಿನ ಸಮಗ್ರತೆಯನ್ನು ತೋರಿಸುವಂತಹದ್ದು ಎಂದು. ಅಂದರೆ ಅದು ಸತ್ಯವನ್ನು ಪರಿಪೂರ್ಣವಾಗಿ ತಿಳಿಸಿ ಪ್ರಾಣವನ್ನು ಪರಿವರ್ತಿಸುವುದಕ್ಕೆ ಶಕ್ತವಾದದ್ದಾಗಿರುತ್ತದೆ. ಪ್ರಾಣವೆಂದರೇನು? ಇದು ನೆಫೆಶ್ ಎಂಬ ಇಬ್ರಿಯ ಪದವಾಗಿದೆ. ಇದನ್ನು ಯಾವಾಗಲೂ ಪ್ರಾಣವೆಂದೇ ಭಾಷಾಂತರಿಸಲಾಗುತ್ತದೆ, ಇಲ್ಲವೇ ಜೀವಿತ ವ್ಯಕ್ತಿ ಎಂಬುದಾಗಿಯೂ ಹೇಳಲಾಗಿದೆ. ಅದರ ಅರ್ಥ
ಸಂಪೂರ್ಣವಾಗಿ ವ್ಯಕ್ತಿ ಎಂಬುದಾಗಿದೆ. ಅದು ಪ್ರಿಯಮಿತ್ರನೇ ನೀನೇ ಆಗಿದ್ದಿ. ನಿನ್ನ ಶರೀರವಲ್ಲ, ಆದರೆ ನಿನ್ನೊಳಗಿನದ್ದು. ವಾಕ್ಯ ಹೇಳುವುದೇನೆಂದರೆ ಅದು ಸರ್ವ ಸಂಪೂರ್ಣವಾಗಿದ್ದು ಇಡೀ ವ್ಯಕ್ತಿತ್ವವನ್ನೇ ಬದಲಾಯಿಸಲು ಶಕ್ತವಾದದ್ದು. ಈ ಪುಸ್ತಕದಲ್ಲಿನ ಸತ್ಯಗಳು ಒಬ್ಬನನ್ನು ಪರಿವರ್ತಿಸಬಲ್ಲವು. ಪ್ರಿಯ ಸ್ನೇಹಿತನೇ, ನೀನು ಹೇಳಬಹುದು, ನನಗೆ ಬದಲಾಗುವುದು ಇಷ್ಟವಿಲ್ಲ ಎಂಬುದಾಗಿ. ಸರಿ, ಹಾಗಾದರೆ ನಿನಗೆ ಈ ಪುಸ್ತಕ ಬೇಕಾಗಿಲ್ಲ ಅಷ್ಟೇ. ತಾವು ಏನಾಗಿದ್ದೇವೆ ಎಂಬುದರ ಕುರಿತು ಚಿಂತಿತರಾಗಿರುವವರಿಗೆ ಮಾತ್ರ ಪುಸ್ತಕದ ಅಗತ್ಯವಿದೆ. ನನ್ನ ಜೀವಿತದಲ್ಲಿ ನಾನು ಬದಲಾಯಿಸಿಕೊಳ್ಳಬೇಕೆಂದು ಬಯಸುವ ಅನೇಕ ಸಂಗತಿಗಳಿವೆ. ನನ್ನ ಹತೋಟಿ ಮೀರಿದ ಆಶೆಗಳಿಂದ ನಾನು ಆಳಲ್ಪಡದಿರುತ್ತಿದ್ದರೆ ಒಳ್ಳೆಯದಿತ್ತು. ನಾನು ನನ್ನ ಪರಿಸ್ಥಿತಿಯ ಕೈಗೊಂಬೆಯಾಗಿರಬಾರದಿತ್ತು. ನನ್ನ ಜೀವಿತದಲ್ಲಿ ಇಷ್ಟೊಂದು ನೋವು ಇರಬಾರದಿತ್ತು. ಜೀವಿತದಲ್ಲಿನ ಅಗತ್ಯ ಸಂಗತಿಗಳ ಕುರಿತು ನಾನು ಹೆಚ್ಚು ಸ್ಪಷ್ಟವಾಗಿ ಯೋಚಿಸಬೇಕಾಗಿತ್ತು ಎಂದು ಹೇಳುವವರಿಗೆ ಈ ಪುಸ್ತಕ ಬೇಕಾಗಿದೆ ಪ್ರಿಯರೇ. ಇಂಥವರಿಗಾಗಿ ಅದು ಇರುತ್ತದೆ. ಜೀವಿತದ ಎಲ್ಲ ಪ್ರಶ್ನೆಗೆ ಉತ್ತರ ದೊರಕದಿರುವ ನನಗೆ ಬೇರೆ ರೀತಿಯ ಜೀವಿತ ಬೇಕು, ನಾನು ಬೇರೆ ರೀತಿಯ ವ್ಯಕ್ತಿಯಾಗಬೇಕು ಎಂದು ಯೋಚಿಸುವವರಿಗಾಗಿ. ಯಾಕಂದರೆ ವ್ಯಕ್ತಿಯನ್ನು ಸಂಪೂರ್ಣ ಬದಲಾಯಿಸಲು ಸತ್ಯವೇದವು ಶಕ್ತವಾಗಿದೆ ಎಂದು ಹೇಳಲಾಗಿದೆ. ಕರ್ತನಲ್ಲಿ ಪ್ರಿಯರೇ, ಅದು ಹೇಗೆ ಸಾಧ್ಯ ಎಂದು ಯಾರಾದರೂ ಕೇಳಬಹುದು. ಇದಕ್ಕೆ ಮುಖ್ಯ ಕಾರಣಕರ್ತನಾದ ಯೇಸು ಕ್ರಿಸ್ತನೇ ಎಂದು ಸತ್ಯವೇದ ಹೇಳುತ್ತದೆ. ದೇವರು ಕ್ರಿಸ್ತನ ರೂಪದಲ್ಲಿ ಈ ಲೋಕಕ್ಕೆ ಬಂದು ನನ್ನ ನಿನ್ನ ಪಾಪಗಳ ದಂಡನೆಯನ್ನು ತಾನು ಹೊತ್ತುಕೊಂಡು ಮರಣವನ್ನು ಜಯಿಸಿ ತಿರುಗಿ ಎದ್ದು ಬಂದನು. ಈಗ ಜೀವಿಸುವಾತನಾಗಿದ್ದು ನನ್ನ ನಿನ್ನ ಜೀವಿತದೊಳಕ್ಕೆ ಪ್ರವೇಶಿಸುವುದಕ್ಕಾಗಿ ಕಾಯುತ್ತಿದ್ದಾನೆ. ಕೀರ್ತನೆ 19ರಲ್ಲಿ ಹೇಳುವ ಎರಡನೇ ವಿಚಾರ, ಯೆಹೋವನ ವಾಕ್ಯವು ನಂಬಿಕೆಗೆ ಯೋಗ್ಯವಾದದ್ದು, ಅಂದರೆ ಸಂಪೂರ್ಣವಾಗಿ ನಂಬಬಹುದಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಇದು ವಿಶೇಷವಾದ ಮಾತಾಗಿದೆ. ಬುದ್ಧಿಹೀನರು ಅಂದರೆ ಸರಳ ವ್ಯಕ್ತಿಗಳು. ಇದರ ಇಬ್ರಿಯ ಮೂಲಪದದ ಅರ್ಥ ತೆರೆದ ಬಾಗಲು ಎಂದಾಗುತ್ತದೆ. ಒಬ್ಬ ಯಹೂದ್ಯನು ತನ್ನ ತಲೆಯು ತೆರೆದ ಬಾಗಿಲಿನಂತಿದೆ ಎನ್ನುತ್ತಾನೆ. ಯಾರೂ ಕೂಡ ಒಳಗೆ ಬರಬಹುದು, ಹೊರ ಹೋಗಬಹುದು. ಯಾವುದನ್ನು ಇಟ್ಟುಕೊಳ್ಳಬೇಕು, ಯಾವುದನ್ನು ಬಿಟ್ಟು ಬಿಡಬೇಕು ಎಂದು ಅವನು ತೀರ್ಮಾನಿಸಿರಲಾರನು. ಇಂಥವನು ನಿಜವಾಗಿಯೂ ವಿಚಿತ್ರ ವ್ಯಕ್ತಿಯಾಗಿದ್ದಾನೆ. ಯಾವುದನ್ನು ಉಳಿಸಿಕೊಳ್ಳಬೇಕು, ಯಾವುದನ್ನು ತ್ಯಜಿಸಬೇಕು ಎಂದು ತಿಳಿಯದವನು ಇದನ್ನು ಹೇಗೆ ನಿಯಂತ್ರಿಸಬೇಕೆಂದು ಅವನಿಗೆ ತಿಳಿದಿರುವುದಿಲ್ಲ. ಯಾಕಂದರೆ ಸತ್ಯವೆಂದರೇನೆಂದು ಅವನಿಗೆ ತಿಳಿದಿರುವುದಿಲ್ಲ. ಆದ್ದರಿಂದ ಸತ್ಯವೇದವು ಹೇಳುವಂತಾದು ನಂಬಿಕೆಗೆ ಯೋಗ್ಯವಾದದ್ದಾಗಿರುತ್ತದೆ. ಒಬ್ಬ ಸರಳ ವ್ಯಕ್ತಿಯನ್ನು ಅದು ಬುದ್ಧಿವಂತನನ್ನಾಗಿ ಮಾಡುತ್ತದೆ. ಯಾವ ವಿಧದ ಬುದ್ಧಿವಂತಿಕೆ? ಪ್ರಿಯರೇ, ಯಹೂದ್ಯನಿಗೆ ಜ್ಞಾನವೆಂದರೆ ದೈನಂದಿನ ಜೀವಿತ ನಡೆಸಲು ಬೇಕಾದ ಚಾತುರ್ಯ. ಗ್ರೀಕರಿಗೆ ಒಂದು ವಿಚಾರ ಮಾತ್ರವಾಗಿದೆ. ಇಬ್ರಿಯನಿಗೆ ಪೂರ್ಣ ಬುದ್ಧಿಹೀನನೆಂದು ತಲೆಯ ಜ್ಞಾನದಲ್ಲಿ ತಿಳುಕೊಂಡಿದ್ದು ಜೀವಿತದಲ್ಲಿ ಅದನ್ನು ಅನುಸರಿಸದವನು. ಆದ್ದರಿಂದ ಸತ್ಯವೇದ ನಂಬಿಕೆಗೆ ಯೋಗ್ಯವಾದದೆಂದು ಹೇಳುವಾಗ, ಸರಳ ವ್ಯಕ್ತಿಯನ್ನು ಬುದ್ಧಿವಂತನನ್ನಾಗಿ ಮಾಡುತ್ತದೆ ಎಂದು ಹೇಳುವಾಗ ಅದರ ಅರ್ಥ ಉತ್ಸಾಹವಿಲ್ಲದ, ಜ್ಞಾನವಿಲ್ಲದ, ತಿಳುವಳಿಕೆ ಇಲ್ಲದವನನ್ನು ಸತ್ಯವೇದವು ದೈನಂದಿನ ಜೀವಿತದ ಎಲ್ಲ ವಿಚಾರಗಳಲ್ಲಿ ಚತುರನನ್ನಾಗಿಸುವಂತೆ ಮಾಡುತ್ತದೆ. ಸಂಬಂಧಗಳ ಕುರಿತಾಗಿ ತಿಳುಕೊಳ್ಳಬೇಕೆಂದರೆ ಅದನ್ನೂ ತಿಳಿಸುತ್ತದೆ. ವಿವಾಹ ನಿಬಂಧದ ಕುರಿತೂ ಇರುತ್ತದೆ. ಕೆಲಸದ ಕಾರ್ಯನೀತಿಯ ಕುರಿತು, ಹೌದು, ಅದರ ಕುರಿತೂ ಹೇಳುತ್ತದೆ. ಮಾನವ ಮನಸ್ಸಿನ ಕ್ಷೇತ್ರಗಳ ಕುರಿತು ತಿಳ್ಕೊಳ್ಳಬೇಕೋ, ಮನಸ್ಸಿನ ಉದ್ದೇಶಗಳ ಕುರಿತು ತಿಳಿಯಬೇಕೋ? ಪ್ರಿಯಮಿತ್ರನೇ, ನೀನು ಯಾಕೆ ಹೀಗೆ ಮಾಡುತ್ತೀ ಎಂದಾಗಲಿ, ಇನ್ನೂ ಹೆಚ್ಚು ಒಳ್ಳೆಯವನಾಗಿರುವುದು ಹೇಗೆಂದು ತಿಳಿಯಬೇಕೋ? ನೀನು ಯಾಕೆ ಇಲ್ಲಿದ್ದಿ, ಎಲ್ಲಿಂದ ಬಂದಿದ್ದಿ, ಎಲ್ಲಿಗೆ ಹೋಗುತ್ತಿದ್ದಿ, ಯಾಕಾಗಿ ಜೀವಿಸುತ್ತಿದ್ದಿ,
ಇದೆಲ್ಲದಕ್ಕೂ ಉತ್ತರ ಇಲ್ಲಿರುತ್ತದೆ. ಚತುರತೆ, ದೈನಂದಿನ ಜೀವಿತದ ಕುರಿತಾಗಿ ಎಲ್ಲವೂ ಇರುತ್ತದೆ. ನಮ್ಮ ಮನೋಭಾವಗಳು, ಪ್ರತಿಕ್ರಿಯೆಗಳು, ಪ್ರತಿಸ್ಪಂದನೆಗಳು, ಜನರನ್ನು ಹೇಗೆ ನಡೆಸಿಕೊಳ್ಳುತ್ತಿ, ಇತರರು ನಿನ್ನನ್ನು ಹೇಗೆ ನಡೆಸಿಕೊಳ್ಳಬೇಕೆಂದು ಬಯಸುತ್ತಿ, ನಿನ್ನ ಜೀವಿತದಲ್ಲಿ ಒಳ್ಳೆಯ ಗುಣಗಳನ್ನು ಹೇಗೆ ಬೆಳೆಸಿಕೊಳ್ಳುವುದು, ಎಲ್ಲವೂ ಒಬ್ಬ ವ್ಯಕ್ತಿಯ ಜಗತ್ತಿನಲ್ಲಿನ ಎಲ್ಲ ವಿಚಾರಗಳು ಈ ಪುಸ್ತಕದಲ್ಲಿ ಬರುತ್ತವೆ. ಜ್ಞಾನವಿಲ್ಲದವನನ್ನು ಅದು ದೈನಂದಿನ ಜೀವಿತದಲ್ಲಿ ಪರಿಣಿತನನ್ನಾಗಿ ಮಾಡುತ್ತದೆ. ಅದ್ಭುತವಲ್ಲವೇ? ಮೂರನೇದಾಗಿ ಪ್ರಿಯರೇ, ದೇವರ ವಾಕ್ಯವು ಇಲ್ಲಿ ಯೆಹೋವನ ನಿಯಮಗಳನ್ನು ಎಂದು ಹೇಳಲ್ಪಟ್ಟಿದೆ. ನೀತಿ ಉಳ್ಳವುಗಳಾಗಿವೆ ಎಂದೂ ಹೇಳಿದೆ. ಇಬ್ರಿಯ ಮೂಲದ ಅರ್ಥದಂತೆ ಅದು ಸರಿಯಾದ ಮಾರ್ಗವನ್ನು ಸಿದ್ಧಪಡಿಸುತ್ತದೆ, ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಅದರಿಂದ ಹೃದಯಕ್ಕೆ ಆನಂದ ಉಂಟಾಗುತ್ತದೆ ಎಂದೂ ಹೇಳಿದೆ. ನನ್ನ ಜೀವಿತದ ಆರಂಭದಲ್ಲಿ ಯಾವ ದಾರಿಯಲ್ಲಿ ಹೋಗಬೇಕೆಂದು ನನಗೆ ತಿಳಿದಿರಲಿಲ್ಲ. ನನ್ನ ಭವಿಷ್ಯವೇನೆಂದು ನನಗೆ ಗೊತ್ತಿರಲಿಲ್ಲ. ನನ್ನ ಜೀವಿತದ ಗುರಿ ಯಾವುದೆಂದು ತಿಳಿದಿರಲಿಲ್ಲ. ವಾಕ್ಯವನ್ನು ಅಧ್ಯಯನ ಮಾಡತೊಡಗಿದೆ. ಕ್ರಿಸ್ತನಿಗೆ ನನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟು ದೇವರಾತ್ಮನಿಗೆ ವಶವಾಗತೊಡಗಿದೆ. ಆ ದೇವರು ಪಕ್ಕನೆ ನನ್ನೆದುರಿಗೆ ಈ ಮಾರ್ಗವನ್ನು ತೆರೆದಿಟ್ಟನು. ಸತ್ಯವೇದವು ನಮಗೆ ಹೇಗೆ ಮಾರ್ಗದರ್ಶಕವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಆಶ್ಚರ್ಯವಾದದ್ದು. ಆ ಮಾರ್ಗದಲ್ಲಿ ನಾನು ನಡೆಯುತ್ತಾ ಹೋದಂತೆ ನಾನು ಸಂತೋಷ, ಆನಂದ, ಆಶೀರ್ವಾದಗಳನ್ನು ಅನುಭವಿಸತೊಡಗಿದೆ. ಪ್ರೀತಿಯುಳ್ಳ ದೇವಜನರೇ, ನನ್ನ ಜೀವಿತದಲ್ಲಿ ನನಗೆ ತೃಪ್ತಿಯಲ್ಲದೆ ಬೇರೇನೂ ಇಲ್ಲದಿದ್ದು ನಾನು ಅತಿ ಸಂತೋಷವಾಗಿರುವುದನ್ನು ಕಂಡು ಅನೇಕರು ನಾನು ಸರಿಯಿಲ್ಲವೇನೋ ಎಂದು ಭಾವಿಸುವಂತಾಗಿದೆ. ಕಷ್ಟ ಸಂಕಟಗಳುಂಟಾದಾಗಲೂ ತೃಪ್ತಿ ಉಂಟಾಗುತ್ತದೆ. ಯಾಕಂದರೆ ಅದರಲ್ಲಿಂದ ಹೊರತರುವುದರಲ್ಲಿ ದೇವರು ತನ್ನನ್ನು ನಂಬಿಗಸ್ತನೆಂದು ತೋರಿಸಿಕೊಳ್ಳುವುದಕ್ಕಾಗುತ್ತದೆ. ಆದ್ದರಿಂದ ದುಃಖವು ಸಂತೋಷದ ಮೂಲವಾಗಿರುತ್ತದೆ. ಯೇಸು ಹೇಳಿದ್ದಾನೆ, ಅದು ಒಬ್ಬ ಗರ್ಭಿಣಿ ಮಗುವನ್ನು ಹೆರುವಂತೆ ಇದೆ. ಹೆರಿಗೆಯಲ್ಲಿ ತುಂಬ ನೋವುಂಟಾದರೂ ಬಳಿಕದ ಪರಿಣಾಮ ಸಂತೋಷ ತರುವಂಥದ್ದಾಗಿದೆ. ಪಾಪದ ಹೊರತಾಗಿ ನೀನು ಒಳ್ಳೆಯ ಜೀವಿತ ಹೊಂದಬಹುದು. ಲೈಂಗಿಕತೆ, ಅಮಲು ಪದಾರ್ಥ, ಸ್ವಾಹಿತದ ಪಾಪಗಳು ಯಾವುದೂ ಇಲ್ಲದೆಯೂ ಇರಬಹುದು. ನೀನು ಸಂತೋಷವಾಗಿರಬಹುದು. ಯಾಕಂದರೆ ತನ್ನ ವಾಕ್ಯಕ್ಕೆ ವಿಧೇಯರಾಗಿರುವವರಿಗೆ ದೇವರು ಸಂತೋಷದ ಜೀವಿತವನ್ನು ಕೊಡುತ್ತಾನೆ. ಪ್ರಿಯ ಮಿತ್ರನೇ, ದೇವರು ನಿನ್ನನ್ನು ಉಂಟು ಮಾಡಿದವನು. ನೀನು ಒಳ್ಳೆಯ ಕಾರ್ಯ ಹೇಗೆ ಮಾಡಬಲ್ಲಿ, ನಿನಗೆ ಅತಿ ಸಂತೋಷ ಕೊಡುವುದು ಯಾವುದು ಎಂಬುದನ್ನು ಆತನು ತಿಳಿದಿದ್ದಾನೆ. ಮತ್ತು ಆತನು ಕೊಡುವ ಸಂತೋಷವು ತಾತ್ಕಾಲಿಕವಾದದ್ದಲ್ಲ, ಅದು ಶಾಶ್ವತವಾಗಿ ಆಂತರ್ಯದಲ್ಲಿ ಉಳಿಯುತ್ತದೆ. ನಾಲ್ಕನೇ ವಿಚಾರ, ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಪ್ರಿಯ ಮಿತ್ರನೇ, ನಾನು ನಿಮ್ಮಷ್ಟು ಚುರುಕಿನವನಲ್ಲ, ಆದರೆ ಅನೇಕ ಬಲ್ಲವರಿಗಿಂತ ಹೆಚ್ಚಿನ ಸಂಗತಿಗಳನ್ನು ತಿಳಿದಿದ್ದೇನೆ. ನಾನು ಸತ್ಯವೇದವನ್ನು ತಿಳಿದಿರುವುದರಿಂದ ಇತರರಿಗೆ ಸ್ಪಷ್ಟವಾಗದ ಅನೇಕ ಸಂಗತಿಗಳು ನನಗೆ ಸ್ಪಷ್ಟವಾಗಿರುತ್ತದೆ. ಅದು ಕಣ್ಣುಗಳನ್ನು ಬೆಳಗಿಸುತ್ತದೆ, ವಿಶೇಷವಾಗಿ ಕತ್ತಲೆಯ ಸ್ಥಿತಿಯಲ್ಲಿ. ಪ್ರಿಯರೇ, ಮರಣದ ವಿಚಾರವೇನು? ರೋಗದ ಕುರಿತು ಏನು? ದುಃಖಕರವಾದ ಅಪಘಾತಗಳ ಕುರಿತಾಗಿ ಏನು? ಲೋಕದಲ್ಲಿನ ವಿನಾಶಗಳ ಕುರಿತು ಏನು? ದಿನಪತ್ರಿಕೆ ತೆರೆದಾಗ ಸುಳ್ಳು, ವಂಚನೆ, ಕೊಲೆ, ಯುದ್ಧಗಳ ಕುರಿತು ಓದಿ ನಿನಗೆ ಬೇಸರವಾಗುವುದಿಲ್ಲವೋ? ಅದು ಸಾಮಾನ್ಯವಾದದ್ದು. ಜನರು ಕೇಳುತ್ತಾರೆ, ಯಾಕೆ ಹೀಗೆ, ಯಾಕೆ ಎಂದು. ಸತ್ಯವೇದದಲ್ಲಿ ಇದೆಲ್ಲದಕ್ಕೂ ಉತ್ತರವಿದೆ. ಅದು ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಐದನೇದಾಗಿ, ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದು. ಇಲ್ಲಿ ಭಯ ಎಂಬುದು ಪವಿತ್ರ ವಾಕ್ಯಕ್ಕೆ ಬದಲಾಗಿ ಉಪಯೋಗಿಸಲ್ಪಟ್ಟದ್ದು. ಅವನು ಹಾಗೇಕೆ ಮಾಡಿದ್ದಾನೆ? ಯಾಕಂದರೆ ಪರಿಶುದ್ಧ ವಾಕ್ಯವು ಭಯವನ್ನು ಹುಟ್ಟಿಸುವಂಥದ್ದಾಗಿದ್ದು, ದೇವರ ಭಯಾನಕತೆಯನ್ನು ಹುಟ್ಟಿಸಿ ಅದರ ಮೂಲಕ ಭಯಮಿಶ್ರಿತ ಗೌರವವನ್ನು ಹುಟ್ಟಿಸುತ್ತದೆ, ನಮ್ಮನ್ನು ಆರಾಧನೆಗೆ ನಡೆಸುತ್ತದೆ. ಅದು
ಆತನು ಹುಟ್ಟಿಸುವ ಪರಿಣಾಮದ ಕುರಿತಾಗಿದೆ. ಪ್ರಿಯರೇ, ಸತ್ಯವೇದವು ಭಯವನ್ನು ಹುಟ್ಟಿಸಿ ದೇವರ ಕಡೆಗೆ ಆರಾಧನಾ ಭಾವವನ್ನುಂಟು ಮಾಡುತ್ತದೆ. ಹೀಗೆ ದೇವರ ಆರಾಧನೆಗೆ ನಡೆಸುವ ಈ ವಾಕ್ಯವು ಶುದ್ಧವಾಗಿದೆ ಎಂದು ಹೇಳುತ್ತಾನೆ. ಅದರಲ್ಲಿ ಅಶುದ್ಧವಾದದ್ದೇನು, ದೋಷಪೂರಿತವಾದದ್ದು, ಮಲಿನವಾದದ್ದು, ಅಪೂರ್ಣವಾದದ್ದೇನೂ ಇರುವುದಿಲ್ಲ. ಪಾಪರಹಿತವಾಗಿದ್ದು ಕೆಟ್ಟದ್ದು, ನಾಶಕರವಾದದ್ದು, ದೋಷವಾದದ್ದು ಯಾವುದೂ ಇರುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಪುಸ್ತಕವು ನೂತನಗೊಳಿಸಲ್ಪಡಬೇಕಾಗಿಲ್ಲ, ದೋಷಗಳನ್ನು ಸರಿಪಡಿಸಬೇಕಾಗಿಲ್ಲ, ತಿದ್ದುಪಡಿಯ ಅಗತ್ಯವಿಲ್ಲ. ಅದು ಎಂದಿಗೂ ಕಾಲಮಿತಿಗೆ ಮೀರಿರುವುದಿಲ್ಲ, ಹಳೆಯದಾಗುವುದಿಲ್ಲ. ಅದು ಬರೆಯಲ್ಪಟ್ಟಂದಿನಿಂದಲೂ ನಮ್ಮೊಂದಿಗೆ ನೇರವಾಗಿ ಕಟುವಾಗಿ ಮಾತನಾಡುವಂಥದ್ದಾಗಿದೆ. ಅದು ಅದ್ಭುತವಾದದ್ದು, ಸ್ಪಷ್ಟವಾದದ್ದು. ಅದರ ಅರ್ಥ ಅದು ಶಾಶ್ವತವಾಗಿ ಶುದ್ಧವಾಗಿಯೇ ಉಳಿಯುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಸ್ಪಷ್ಟವಾಗಿ ಹೇಳುತ್ತದೆ, ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು. ಈ ದಿನಗಳಲ್ಲಿ ಸತ್ಯವಾದದನ್ನು ಕಂಡುಕೊಳ್ಳುವುದು ಎಷ್ಟು ಕಷ್ಟವಾದದ್ದು. ಸತ್ಯವೇದವೆಂದರೇನೆಂದು ತಿಳಿದಿದ್ದೀರೋ? ಸತ್ಯವಾದದ್ದು ಪ್ರಿಯ ಮಿತ್ರನೇ ನಿನಗೆ ತಿಳಿದಿದೆಯೋ? ದಿನಪತ್ರಿಕೆ, ವಾರಪತ್ರಿಕೆಗಳು ಯಾವುದಾದರೂ ಪೂರ್ಣ ಸತ್ಯವಾದವುಗಳಾಗಿವೆಯೋ? ಅವುಗಳು ನಿನಗೆ ಸತ್ಯವಾದದನ್ನು ತಿಳಿಸುತ್ತವೆಯೋ ಸತ್ಯವೆಂದರೇನು ಎಂದು? ಪ್ರಿಯ ಮಿತ್ರನೇ, ನಾನು ಗಣಿತದ ರೀತಿಯ ಸತ್ಯದ ಕುರಿತಾಗಿ ಮಾತನಾಡುತ್ತಿಲ್ಲ. ಜೀವನ ಮರಣಗಳ ಕುರಿತಾದ ಸತ್ಯದ ವಿಚಾರ ಮಾತನಾಡುತ್ತಿದ್ದೇನೆ. ದೇವರು ಮಾನವ, ಪಾಪ, ಸರಿಯಾದದ್ದು, ತಪ್ಪಾದದ್ದು, ಪರಲೋಕ, ನರಕ, ನಿರೀಕ್ಷೆ, ಸಂತೋಷ, ಸಮಾಧಾನ ಇತ್ಯಾದಿ ಜೀವಿತದ ನಿಜ ಸಂಗತಿಗಳ ಕುರಿತಾಗಿ ಮಾತನಾಡುತ್ತಿದ್ದೇನೆ. ಮಾನವನು ಅವುಗಳನ್ನು ಕೊಂಡುಕೊಳ್ಳಲಾರನು. ಸ್ವಾಭಾವಿಕ ಜಗತ್ತನ್ನು ನೀನು ಮೀರಿ ಹೋಗಲು ಸಾಧ್ಯವಿಲ್ಲ. ಸಮಯದ ಮಿತಿಯೊಳಗೆ ನೀನು ಇರಿಸಲ್ಪಟ್ಟು ಅದರಿಂದ ಹೊರಬರಲಾರಿ. ಮಾನವರು ಈ ಪೆಟ್ಟಿಗೆಯೊಳಗೆ ಹಾರಾಡುತ್ತಾ ದೇವರನ್ನು ಹೊರಗಿಡಲು ಪ್ರಯತ್ನಿಸಿ ಧರ್ಮಗಳನ್ನು ಹುಟ್ಟಿಸಿಕೊಳ್ಳುತ್ತಾರೆ. ಆದರೆ ಅದು ಸ್ವಾರ್ಥಪೂರಿತವಾದದ್ದಲ್ಲದೆ ಬೇರೇನೂ ಅಲ್ಲ. ಪ್ರಿಯರೇ, ನಮ್ಮನ್ನು ದಾಟಿ ಏನಿದೆ ಎಂಬುದನ್ನು ತಿಳಿಯಲು ನಮಗಿರುವ ಒಂದೇ ಮಾರ್ಗ, ಹೊರಗಿನಿಂದ ಏನಾದರೂ ಒಳ ಬಂದರೆ ಮಾತ್ರ. ಸತ್ಯವೇದವು ಹಾಗೆಯೇ ಇದೆ. ಅದು ಅಲೌಕಿಕವಾದ ದೇವರಿಂದ ಬಂದ ಪ್ರಕಟಣೆಯಾಗಿದ್ದು ನಮ್ಮ ಪೆಟ್ಟಿಗೆಯೊಳಗಡೆ ಬಂದಿರುತ್ತದೆ. ಆತನು ಬರಹದ ಮೂಲಕ ಒಳಬಂದದ್ದು ಮಾತ್ರವಲ್ಲದೆ ವೈಯಕ್ತಿಕವಾಗಿ ಕ್ರಿಸ್ತನ ರೂಪದಲ್ಲಿ ಒಳಬಂದು ಸತ್ಯವನ್ನು ತಂದಿರುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ರಕ್ಷಣೆಗೆ ದೇವರ ವಾಕ್ಯ ಸಾಕಾದದ್ದಾಗಿರುವುದಾದರೆ, ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಪರಿವರ್ತಿಸಲು ಸಾಕಾದದ್ದಾಗಿರುವುದಾದರೆ, ಆತ್ಮಿಕ ಜೀವಿತ ನಡೆಸಲು ಬೇಕಾದದ್ದೆಲ್ಲ ಅದರಲ್ಲಿರುವುದಾದರೆ, ಜೀವನದ ದುಃಖ ಹೋರಾಟಗಳನ್ನು ಜಯಿಸಿ ಪೂರ್ಣ ಸಂತೋಷವನ್ನು ತರಲು ಸಾಕಾಗಿರುವುದಾದರೆ, ಅರ್ಥವಾಗದ ಕಠಿಣ ಸಂಗತಿಗಳನ್ನು ತಿಳಿದುಕೊಳ್ಳಲು ಪೂರ್ಣ ಸಹಾಯ ಅದರಿಂದ ದೊರಕುವುದಾದರೆ, ಎಲ್ಲ ಪಾಪವನ್ನು ಶುದ್ಧಿಗೊಳಿಸಲು ಸಾಧ್ಯವಿರುವುದಾದರೆ, ಈ ಎಲ್ಲ ವಿಚಾರಗಳಲ್ಲಿ ಅದು ಸತ್ಯವಾಗಿರುವುದಾದರೆ, ಅದು ಆತ್ಮಿಕ ಜೀವಿತದ ಎಲ್ಲದಕ್ಕೂ ಮೂಲವಾದದ್ದಾಗಿರುತ್ತದೆ ಮತ್ತು ಅದು ನಂಬಿಕೆಗೆ ಪೂರ್ಣವಾಗಿ ಅರ್ಹವಾದದ್ದಾಗಿದೆ. ನಿಜವೆಂದರೆ, ನಾವು ಕೈಯಲ್ಲಿ ಹಿಡಿದಿರುವ ವಾಕ್ಯದಲ್ಲಿ ದೇವರು ಆತ್ಮಿಕ ಜೀವಿತಕ್ಕೂ ಕರ್ತವ್ಯಗಳಿಗೂ ಶಾಶ್ವತವಾದ ತನ್ನ ಚಿತ್ತವನ್ನು ಪರಿಪೂರ್ಣವಾಗಿ ಪ್ರಕಟಗೊಳಿಸಿರುತ್ತಾನೆ. ಒಬ್ಬರು ಹೀಗೆ ಹೇಳಿದ್ದಾರೆ, ಏನೆಂದರೆ, ಸತ್ಯವೇದವನ್ನು ನಿಮ್ಮ ತಲೆಯಲ್ಲಿ ತಿಳಿದುಕೊಳ್ಳಿರಿ, ನಿಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ತುಂಬಿಸಿಕೊಳ್ಳಿರಿ, ನಿಮ್ಮ ಜೀವಿತದಲ್ಲಿ ತೋರಿಸಿರಿ ಮತ್ತು ಲೋಕದಲ್ಲಿ ಬಿತ್ತಿರಿ ಎಂಬುದಾಗಿ. ದೇವಸೇವಕರಾದ ಡಿ.ಎಲ್. ಮೂಡಿಯವರು ಹೇಳಿದ್ದೇನೆಂದರೆ, ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ದೇವರೊಂದಿಗೆ ಮಾತಾಡುತ್ತೇವೆ. ನಮ್ಮ ಸತ್ಯವೇದ ಅಧ್ಯಯನದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುತ್ತಾನೆ ಮತ್ತು ದೇವರೇ ಹೆಚ್ಚಿನ ಮಾತಾಡುವಿಕೆಯನ್ನು ಮಾಡುವಂತೆ ಆಸ್ಪದ ಕೊಡುವುದೇ
ಬಹಳ ಉತ್ತಮವಾಗಿರುವುದು. ನಾವು ಪ್ರಾರ್ಥನೆಗಳಲ್ಲಿ ಹೇಳುವ ಸಂಗತಿಗಳನ್ನು ಕೇಳಲು ಆತನು ಕಳೆಯುವ ಕಾಲಕ್ಕಿಂತಲೂ ಆತನು ತನ್ನ ವಾಕ್ಯದ ಮೂಲಕ ಹೇಳುವ ಸಂಗತಿಗಳನ್ನು ಕೇಳಲು ಖಂಡಿತವಾಗಿಯೂ ಪ್ರತಿದಿನ ನಾವು ಹೆಚ್ಚಿನ ಸಮಯವನ್ನು ಕಳೆಯಬೇಕು. ಹೌದು ಪ್ರಿಯರೇ, ದಿನಾಲೂ ದೇವರ ವಾಕ್ಯದಲ್ಲಿ ಸಮಯ ಕಳೆದು ಆತ್ಮದಲ್ಲಿ ಬಲ ಹೊಂದೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಕೊಟ್ಟಂಥ ಕೃಪಾ ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ಅಧ್ಯಯನ ಮಾಡುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದಲ್ಲಿ ಯಾವಾಗಲೂ ಸಮಯ ಕಳೆಯುತ್ತಾ ನಿನ್ನನ್ನೇ ಪ್ರೀತಿಸುತ್ತಾ ನಿನಗೆ ವಿಧೇಯರಾಗಿ ನಿನ್ನ ಭಯಭಕ್ತಿಯುಳ್ಳ ಜೀವಿತವನ್ನು ಜೀವಿಸುವುದಕ್ಕೆ ನಮ್ಮನ್ನು ಶುದ್ಧೀಕರಿಸಿ ಬಲಪಡಿಸಿ ನಿನ್ನ ಆತ್ಮನ ಮೂಲಕ ದಿನಾಲು ನಡೆಸಿ ನಮ್ಮ ಜೀವಿತದಲ್ಲಿ ನೀನು ಮಾತ್ರ ಮಹಿಮೆ ಹೊಂದು ನಮ್ಮಲ್ಲಿ ನೀನು ಮೆಚ್ಚದೇ ಇರುವಂಥ ಎಲ್ಲ ಸ್ವಭಾವಗಳಿಂದ ಬಿಡುಗಡೆಗೊಳಿಸಿ ಶುದ್ಧರನ್ನಾಗಿ ಪರಿವರ್ತಿಸಿ ನಡೆಸಬೇಕಾಗಿಯೂ ಬೇಡುವರಾಗಿದ್ದೇವೆ. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ಅವರಿರುವಂಥ ಸ್ಥಳದಲ್ಲಿ ಅವರೆಲ್ಲರೂ ನಿನ್ನ ಬೆಳಕುಗಳಾಗಿ ಬೆಳಗುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಸತ್ಯವೇದವು ಸಾಕಾದದ್ದಾಗಿದೆ. ಆದುದರಿಂದ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದ ಅಧ್ಯಯನದಲ್ಲಿ ಕ್ರಮಬದ್ಧವಾಗಿ ಪಾಲುಗಾರರಾಗಿರಿ. ದೇವರ ಮಹಿಮೆಗಾಗಿ ನೀವು ಹೊಂದಿದ ಆಶೀರ್ವಾದಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ನಿಮ್ಮ ಪ್ರಿಯರೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ. ಇದು ನೀವು ಮಾಡುವಂಥ ಅಮೂಲ್ಯವಾದ ಸೇವೆಯಾಗಿದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ವಂದನೆಗಳು.